ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿ. ಉತ್ತರಕಾಂಡ. ಅದೇ ರಾತ್ರಿ ಸೀತಾದೇವಿಯು ವಾಲ್ಮೀಕಿಯ ಆಶ್ರಮದಲ್ಲಿ 2 ಗಂಡು ಮಕ್ಕಳಿಗೆ ಜನ್ಮವಿತ್ತಳು. ಅರ್ಧರಾತ್ರಿಯಲ್ಲಿ ಮುನಿಪುತ್ರರಾದ ಬಾಲಕರು ಬಂದು ಸೀತೆಗೆ ಪ್ರಸವವಾದ ಶುಭವಾರ್ತೆಯನ್ನು ವಾಲ್ಮೀಕಿಗಳಿಗೆ ತಿಳಿಸಿ ಬಾಲಗ್ರಹ ನಿವಾರಕವಾದ ರಕ್ಷೆಯನ್ನು ಮಾಡಬೇಕೆಂದು ಪ್ರಾರ್ಥಿಸಿದರು. ಒಡನೆಯೇ ವಾಲ್ಮೀಕಿಗಳು ಹೋಗಿ ಬಾಲಚಂದ್ರರಂತೆ ಬೆಳಕುತ್ತಿದ್ದ ಶಿಶುಗಳನ್ನು ನೋಡಿ ಆನಂದಿಸಿದರು. ಭೂತ ಬಾಧೆಯನ್ನು ನಿವಾರಿಸುವ ರಕ್ಷೆಯನ್ನು ಮಾಡಿದರು. ಒಂದು ಹಿಡಿ ದರ್ಭೆಯನ್ನು ತೆಗೆದುಕೊಂಡು ಮಧ್ಯಕ್ಕೆ ಕತ್ತರಿಸಿ ಅಗ್ರಭಾಗವಾದ ಕುಶವನ್ನೂ ಅಧೋಭಾಗವಾದ ಲವವನ್ನು ಮಂತ್ರಗಳಿಂದ ಪುನೀತಗೊಳಿಸಿ ವೃದ್ಧ ಸ್ತ್ರೀಯರ ಕೈಯಿಂದ ಆ ಅವಳಿ ಶಿಶುಗಳಿಗೆ ಮಾರ್ಜನ ಮಾಡಿಸಲು ಕೊಟ್ಟರು. ಮೊದಲು ಜನಿಸಿದ ಮಗುವಿಗೆ ಕುಶದಿಂದಲೂ ಅನಂತರ ಜನಿಸಿದ ಮಗುವಿಗೆ ಲವಭಾಗದಿಂದಲೂ ಮಾರ್ಜನ ಮಾಡಿಸಿದ್ದರಿಂದ ಆ ಶಿಶುಗಳು ಕುಶ ಹಾಗೂ ಲವ ಎಂಬ ಹೆಸರಿನಿಂದ ಪ್ರಖ್ಯಾತರಾಗಲಿ ಎಂದು ವಾಲ್ಮೀಕಿಗಳು ಹರಸಿದರು. ವೃದ್ಧೆಯರು ರಕ್ಷೆ ಹಾಕಿದ ಸಡಗರ, ಗೋತ್ರಪ್ರವರ, ಕುಶಲವರೆಂಬ ನಾಮಕರಣ, ಶ್ರೀರಾಮನ ಹೆಸರು, ಸೀತೆಗೆ ಪುತ್ರರು ಜನಿಸಿದರೆಂಬ ಶುಭವಾರ್ತೆ ಎಲ್ಲವನ್ನೂ ಶತ್ರುಘ್ನನು ಅರ್ಧರಾತ್ರಿಯಲ್ಲಿ ಕೇಳಿಸಿಕೊಂಡು ಅತ್ಯಾನಂದದಿಂದ ಸೀತೆ ಇದ್ದ ಪರ್ಣಶಾಲೆಯ ಬಳಿಗೆ ಹೋಗಿ, ಅಮ್ಮ, ನಮ್ಮ ಭಾಗ್ಯವೇ ಭಾಗ್ಯ ಎಂದು ಉದ್ಗರಿಸಿದನು. ಆ ಹರ್ಷದ ಸಂಭ್ರಮದಲ್ಲಿ ಶ್ರಾವಣ ಮಾಸದ ಆ ರಾತ್ರಿಯೂ ಕಳೆದು ಹೋಯಿತು. ಬೆಳಗಾಗುತ್ತಲೂ ಶತ್ರುಘ್ನನು ಪ್ರಾತರ್ವಿಧಿಗಳನ್ನು ಮುಗಿಸಿ ವಾಲ್ಮೀಕಿ ಮುನಿಗಳಿಗೆ ನಮಸ್ಕರಿಸಿ ಅವರ ಅಪ್ಪಣೆ ಪಡೆದು ಪಶ್ಚಿಮಾಭಿಮುಖವಾಗಿ ಪ್ರಯಾಣ ಮಾಡಿದನು. 7ನೆಯ ರಾತ್ರಿ ಯಮುನಾ ತೀರದಲ್ಲಿ ಋಷ್ಯಾಶ್ರಮದಲ್ಲಿ ಉಳಿದುಕೊಂಡ ಆ ವೀರನು ಚ್ಯವನಾದಿ ಋಷಿಗಳ ಜೊತೆ ಸಂಭಾಷಿಸತೊಡಗಿದನು. ಶತ್ರುಘ್ನನು ಚ್ಯವನರನ್ನು, ಮಹರ್ಷಿ, ಲವಣಾಸುರನ ಬಲ ಎಂಥದು? ಅವನು ಶೂಲದಿಂದ ಯಾರನ್ನು ಸಂಹರಿಸಿದ್ದಾನೆ ಎಂದು ಕೇಳಲು ಅವನು, ಶತ್ರುಘ್ನ, ಲವಣಾಸುರನು ನಡೆಸಿದ ಕುಕೃತ್ಯಗಳಿಗೆ ಲೆಕ್ಕವಿಲ್ಲ. ಅಯೋಧ್ಯೆಯಲ್ಲಿ ಹಿಂದೆ ಯವನಾಶ್ವನ ಮಗ ಮಾಂಧಾತನೆಂಬ ರಾಜನಿದ್ದನು. ಅವನು ಪೃಥ್ವಿಯೆಲ್ಲವನ್ನೂ ಜಯಿಸಿ ನಂತರ ದೇವಲೋಕವನ್ನೂ ಗೆಲ್ಲಲು ಹವಣಿಸಿದನು. ಆಗ ದೇವೇಂದ್ರನು, ನೀನು ಇನ್ನೂ ಭೂಲೋಕವನ್ನೇ ಪೂರ್ತಿಯಾಗಿ ಜಯಿಸಿಲ್ಲ, ಹೀಗಿರುವಾಗ ದೇವಲೋಕವನ್ನು ಬಯಸುವೆಯಲ್ಲ? ಮಧುವನದಲ್ಲಿ ಮಧುಪುತ್ರನಾದ ಲವಣನೆಂಬ ರಾಕ್ಷಸನಿದ್ದಾನೆ. ಅವನು ನಿನ್ನ ಆಜ್ಞೆಯನ್ನು ನಡೆಸುತ್ತಾನೆಯೇ ಎಂದು ಕೇಳಿದನು. ಲಜ್ಜೆಗೊಂಡ ಮಾಂಧಾತನು ಲವಣಾಸುರನನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸೇನಾ ಸಮೇತನಾಗಿ ಬಂದು ತನ್ನ ಯುದ್ಧಾಪೇಕ್ಷೆಯನ್ನು ದೂತನ ಮೂಲಕ ಹೇಳಿ ಕಳುಹಿಸಲು ಲವಣನು ಆ ದೂತನನ್ನೇ ಹಿಡಿದು ಭಕ್ಷಿಸಿಬಿಟ್ಟನು. ದೂತನು ಬರುವುದು ತಡವಾಯಿತೆಂದು ಮಾಂಧಾತನು ತಾನೇ ನುಗ್ಗಿ ಬಂದು ಯುದ್ಧವಾರಂಭಿಸಿದನು. ಲವಣನು ನಕ್ಕು ಶೂಲವನ್ನು ಕೈಗೆ ತೆಗೆದುಕೊಂಡು ಬೀಸಲು ಅದು ಮಾಂಧಾತನನ್ನು ಸೇನಾ ಸಮೇತವಾಗಿ ಭಸ್ಮ ಮಾಡಿ ಪುನಃ ಲವಣನ ಕೈಗೆ ಬಂದು ಸೇರಿತು. ಆ ಶೂಲದ ಪ್ರಭಾವವು ಊಹಾತೀತವಾದದ್ದು. ನೀನು ನಾಳೆ ಬೆಳಗ್ಗೆ ಲವಣನು ಶೂಲವನ್ನು ಹಿಡಿಯದಿರುವ ಸಮಯವನ್ನು ನೋಡಿ ಅವನನ್ನು ವಧಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಬೇಕು ಎಂದರು. ಹೀಗೆಯೇ ಮಾತನಾಡುತ್ತಾ ರಾತ್ರಿಯನ್ನು ಕಳೆದರು. ಬೆಳಗಾಗುತ್ತಲೂ ಲವಣಾಸುರನು ಆಹಾರವನ್ನು ತರುವುದಕ್ಕಾಗಿ ಮಧುಪುರಿಯಿಂದ ಹೊರಗೆ ಹೋದ ಸಮಯವನ್ನು ನೋಡಿಕೊಂಡು ಶತ್ರುಘ್ನನು ಯಮುನಾ ನದಿಯನ್ನು ದಾಟಿ ಹೋಗಿ ಮಧುಪುರಿಯ ದ್ವಾರದಲ್ಲಿ ಧನುಷ್ಪಾಣಿಯಾಗಿ ನಿಂತನು. ಮಧ್ಯಾಹ್ನದ ಹೊತ್ತಿಗೆ ಲವಣನು ಬೇಟೆಯ ಪ್ರಾಣಿಗಳನ್ನು ಹೊತ್ತುಕೊಂಡು ಹಿಂತಿರುಗುವಾಗ ದ್ವಾರದಲ್ಲಿ ನಿಂತಿದ್ದ ಶತ್ರುಗಳನ್ನು ನೋಡಿ, ನರಾಧಮ, ನೀನಾಗಿ ನನ್ನ ಬಾಯಿಯಲ್ಲಿ ಬೀಳಲು ಏಕೆ ಇಚ್ಛಿಸುತ್ತೀ ಎಂದು ಅಟ್ಟಹಾಸದಿಂದ ನಕ್ಕನು. ಶತ್ರುಘ್ನನು ಕೋಪದಿಂದ, ನಾನು ದಶರಥ ಪುತ್ರನಾದ ಶತ್ರುಘ್ನ, ಸಕಲ ಜೀವರಾಶಿಗಳಿಗೂ ಶತ್ರುವಾಗಿರುವ ನಿನ್ನನ್ನು ಕೊಲ್ಲಲು ಬಂದಿದ್ದೇನೆ, ಯುದ್ಧಕ್ಕೆ ಸಿದ್ಧನಾಗು ಎನ್ನಲು ಲವಣಾಸುರನು, ಆಹಾ,
ದೈವವಶದಿಂದ ನೀನು ಬಂದಿರುವೆ. ರಾವಣನು ನನಗೆ ಸೋದರ ಸಂಬಂಧಿ. ಒಬ್ಬ ಹೆಂಗಸಿನ ನಿಮಿತ್ತದಿಂದ ನಿನ್ನಣ್ಣ ರಾವಣನನ್ನು ಕೊಂದನಲ್ಲವೇ? ನಿಮ್ಮ ವಂಶದವರನ್ನು ತೃಣಸಮಾನವಾಗಿ ಭಾವಿಸುವ ನಾನು ರಾವಣನ ಕುಲಕ್ಷಯವನ್ನು ಸಹಿಸಿಕೊಂಡು ಉದಾಸೀನನಾಗಿದ್ದೆ. ಯುದ್ಧಕ್ಕೆ ಬಂದಿರುವೆಯಾ? ತಾಳು, ಆಯುಧವನ್ನು ತರುತ್ತೇನೆ ಎಂದು ಆರ್ಭಟಿಸಿದನು. ಶತ್ರುಘ್ನನು ಶತ್ರುವು ಸಿಕ್ಕಿದಾಗ ಬಿಡುವುದುಂಟೆ? ಸಾಯುವುದಕ್ಕಿಂತ ಮುಂಚೆ ಈ ಜೀವಲೋಕವನ್ನೊಮ್ಮೆ ಚೆನ್ನಾಗಿ ನೋಡಿಬಿಡು ಎಂದು ತಕ್ಷಣವೇ ಯುದ್ಧವಾರಂಭಿಸಿಬಿಟ್ಟನು. ಲವಣನು ಅಲ್ಲಿದ್ದ ಒಂದು ವೃಕ್ಷವನ್ನೇ ಕಿತ್ತು ಶತ್ರುಘ್ನನ ತಲೆಯ ಮೇಲೆ ಬಡಿಯಲು ಶತ್ರುಘ್ನನು ಮೂರ್ಛೆ ಹೋದನು. ಅವನು ಹತನಾದನೆಂದೇ ತಿಳಿದ ಲವಣನು ಅವಕಾಶ ಸಿಕ್ಕಿದರೂ ಶೂಲವನ್ನು ತರದೆ ಉಪೇಕ್ಷೆಯಿಂದ ಸುಮ್ಮನಾದನು. ಆಗ ಶತ್ರುಘ್ನನು ಮೂರ್ಛೆ ತಿಳಿದೆದ್ದು ವಜ್ರಾಯುಧದಂತೆ ತೀಕ್ಷ್ಣವಾದ ಬಾಣವೊಂದರಿಂದ ಲವಣನ ಎದೆಗೆ ಗುರಿಯಿಟ್ಟು ಹೊಡೆದನು. ಅದು ಅವನ ಎದೆಯನ್ನು ಸೀಳಿ ರಸಾತಲವನ್ನು ಹೊಕ್ಕು ಪುನಃ ಶತ್ರುಘ್ನನ ಬಳಿ ಬಂದು ಸೇರಿತು. ನೋಡುತ್ತಿರುವಂತೆಯೇ ಲವಣನ ವಶದಲ್ಲಿದ್ದ ದಿವ್ಯ ಶೂಲವು ರುದ್ರದೇವನ ಬಳಿಗೆ ಹಿಂದಿರುಗಿತು. ದೇವತೆಗಳು, ಋಷಿಗಳು, ಫಲ ದಶರಥ ಪುತ್ರನಿಂದ ಲವಣನು ಹತನಾದನು ಎಂದು ಆನಂದದಿಂದ ಉದ್ಗರಿಸುತ್ತಾ ಅಲ್ಲಿಗೆ ಬಂದರು. ಇಂದ್ರಾಗ್ನಿಗಳೇ ಮೊದಲಾದ ದೇವತೆಗಳು, ವತ್ಸ, ನಮ್ಮ ಸಂತೋಷಕ್ಕಾಗಿ ಒಂದು ವರವನ್ನು ಕೇಳಿಕೋ ಎನ್ನಲು ಶತ್ರುಘ್ನನು ಈ ಮಧುಪುರಿಯು ದೇವನಿರ್ಮಿತವಾಗಿ ರಾಜಧಾನಿಯಾಗುವುದಕ್ಕೆ ಯೋಗ್ಯವೆನಿಸಲಿ ಎಂದು ಕೇಳಿಕೊಂಡನು. ಸಂತುಷ್ಟರಾದ ದೇವತೆಗಳು, ಹಾಗೆಯೇ ಆಗಲಿ, ನಿನಗೆ ಸರ್ವದಾ ವಿಜಯವಾಗಲಿ ಎಂದು ಹರಸಿ ಹೊರಟು ಹೋದರು. ಶತ್ರುಘ್ನನು ತನ್ನ ಸೇನೆಯನ್ನು ಮಧುಪುರಿಗೆ ಕರೆಸಿಕೊಂಡು ಶ್ರಾವಣ ಮಾಸದಲ್ಲಿ ನಗರದ ಪುನರ್ನಿರ್ಮಾಣವನ್ನು ಪ್ರಾರಂಭಿಸಿದನು. 12 ವರ್ಷಗಳ ಪರಿಶ್ರಮದಿಂದ ಆ ಶೂರಸೇನ ದೇಶವು ಭಯರಹಿತವಾಗಿ ದಿವ್ಯ ಮನೋಹರವಾಯಿತು. ಕಾಲಕಾಲಕ್ಕೆ ಮಳೆಯಾಗಿ ಹೊಲಗದ್ದೆಗಳು ಸೊಂಪಾಗಿ ಬೆಳೆದವು. ಶತ್ರುಘ್ನಪಾಲಿತ ಮಧುಪುರಿಯಲ್ಲಿ ಪ್ರಜೆಗಳು ರೋಗರಹಿತರೂ ತೇಜಸ್ವಿಗಳೂ ಆಗಿ ಸಂತೋಷವಾಗಿದ್ದರು. ಯಮುನಾ ತೀರದ ಆ ನಗರವು ಚೆನ್ನಾಗಿ ಬೆಳೆಯಿತು. ಅಮರಾವತಿಯಂತೆ ಶೋಭಿಸುತ್ತಿದ್ದ ಮಧುಪುರಿಯನ್ನು ಹೀಗೆ ಬೆಳೆಸಿದ ಶತ್ರುಘ್ನನಿಗೆ ಶ್ರೀರಾಮನನ್ನು ನೋಡಿ ಬರಬೇಕು ಎಂಬ ಹಂಬಲವಾಯಿತು. ಕೆಲವೇ ಜನ ಸೈನಿಕರೊಂದಿಗೆ ಅಯೋಧ್ಯೆಗೆ ಹೊರಟನು. ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ತಂಗಿದನು. ವಾಲ್ಮೀಕಿಗಳು, ಶತ್ರುಘ್ನ, ಲೀಲೆಯಿಂದಲೋ ಎಂಬಂತೆ ಲವಣಾಸುರನನ್ನು ಸಂಹರಿಸಿ ಬಂದಿರುವ ನಿನ್ನನ್ನು ಅಭಿನಂದಿಸುತ್ತೇನೆ. ಈ ಮೂಲಕ ನೀನು ಸಕಲ ಪ್ರಾಣಿಗಳ ಭಯವನ್ನು ಹೋಗಲಾಡಿಸಿ ಜಗತ್ತಿಗೆ ಒಳ್ಳೆಯದನ್ನು ಮಾಡಿದ್ದೀಯೆ. ವತ್ಸ, ದೇವೇಂದ್ರನ ಸಭೆಯಲ್ಲಿ ಕುಳಿತು ನಾನು ನಿಮ್ಮಿಬ್ಬರ ಯುದ್ಧವನ್ನು ಸಾಕ್ಷಾತ್ತಾಗಿ ನೋಡಿದೆ. ನನಗೆ ಬಹು ಸಂತೋಷವಾಗಿದೆ ಎಂದು ಅವನನ್ನು ಆಲಿಂಗಿಸಿ ಅವನ ತಲೆಯನ್ನು ಪ್ರೀತಿಯಿಂದ ಆಘ್ರಾಣಿಸಿದರು. ಅವನಿಗೂ ಅವನ ಪರಿವಾರದವರಿಗೂ ಆತಿಥ್ಯವಿತ್ತು ಉಪಚರಿಸಿದರು. ಭೋಜನವಾದ ಮೇಲೆ ಮಧುರವಾದ ಸಂಗೀತ ಕೇಳಲಾರಂಭಿಸಿತು. ವೀಣಾರವದೊಂದಿಗೆ ಮಧುರವಾಗಿ ಲಯ ಸಮನ್ವಿತವಾಗಿ ಸುಶ್ರಾವ್ಯವಾಗಿದ್ದ ಗೀತಾರೂಪದ ಶ್ರೀರಾಮ ಚರಿತ್ರೆ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿ ಕಾವ್ಯಾದಿ ಸಲ್ಲಕ್ಷಣಗಳಿಂದ ಕೂಡಿತ್ತು. ಕೇಳುತ್ತಾ ಕೇಳುತ್ತಾ ಶತ್ರುಘ್ನನ ಕಣ್ಣಿನಲ್ಲಿ ನೀರು ಸುರಿಯಲಾರಂಭಿಸಿತು. ಮೈಮರೆತು ನಿಡುಸುಯ್ದನು. ಭೂತಕಾಲದಲ್ಲಿ ನಡೆದುದೆಲ್ಲ ದೃಗ್ಗೋಚರವಾಗತೊಡಗಿತು. ಸೈನಿಕರು ಆಶ್ಚರ್ಯದಿಂದ, ಇದೇನಿದು, ನಾವಿರುವುದೆಲ್ಲಿ, ಕನಸು ಕಾಣುತ್ತಿರುವೆವೇ, ಹಿಂದೆ ನಡೆದುದೆಲ್ಲವನ್ನೂ ಗಾನರೂಪವಾಗಿ ಕೇಳುತ್ತಿರುವೆವಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಗಾನರೂಪದಲ್ಲಿ ಕೇಳಿದ ರಾಮಚರಿತೆಯನ್ನೇ ಧೇನಿಸುತ್ತಾ ಬಿಡಾರಕ್ಕೆ ಹೋಗಿ ಮಲಗಿದ ಶತ್ರುಘ್ನನಿಗೆ ನಿದ್ರೆ ಬಾರದೆ ರಾತ್ರಿ ಕಳೆಯಿತು. ಬೆಳಗಾಗುತ್ತಲೂ ಶತ್ರುಘ್ನನು ವಾಲ್ಮೀಕಿಗಳ ಅಪ್ಪಣೆ ಪಡೆದು ಪ್ರಯಾಣವನ್ನು ಮುಂದುವರಿಸಿ ಅಯೋಧ್ಯೆಯನ್ನು ಸೇರಿದನು. ಶ್ರೀರಾಮನನ್ನು ಕಂಡು ವಂದಿಸಿ, ಮಹಾರಾಜ,
ನಿನ್ನ ಆಜ್ಞೆಯಂತೆ ಎಲ್ಲವನ್ನೂ ಮಾಡಿ ಮುಗಿಸಿದ್ದೇನೆ. ದುರುಳನಾದ ಲವಣಾಸುರನನ್ನು ಸಂಹರಿಸಿ ಮಧುಪುರಿಯನ್ನು ವಾಸಯೋಗ್ಯವಾಗುವಂತೆ ವ್ಯವಸ್ಥೆಗೊಳಿಸಿದ್ದೇನೆ. 12 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟಿದ್ದು ಇನ್ನು ನಿನ್ನನ್ನು ಅಗಲಿರಲಾರದೆ ಬಂದಿದ್ದೇನೆ ಎಂದನು. ಅವನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ಶ್ರೀರಾಮನು, ಶತ್ರುಘ್ನ, ರಾಜರಾದವರು ವಿರಹ, ಪರಸ್ಥಳವಾಸ ಇತ್ಯಾದಿಗಳಿಗೆ ಹಿಂಜರಿಯಬಾರದು. ಕ್ಷತ್ರಧರ್ಮದಿಂದ ಪ್ರಜೆಗಳನ್ನು ಪರಿಪಾಲಿಸುವುದೊಂದೇ ನಮ್ಮ ಗುರಿಯಾಗಬೇಕು. ಆಗಾಗ ಅಯೋಧ್ಯೆಗೆ ಬರುತ್ತಿರು. ನನ್ನ ಪ್ರಾಣಪ್ರಿಯನಾದ ತಮ್ಮ ನೀನು. ಆದರೆ ರಾಜ್ಯಪಾಲನೆ ಕ್ಷತ್ರಿಯರ ಅವಶ್ಯ ಕರ್ತವ್ಯ. ಆದ್ದರಿಂದ 7 ದಿನಗಳವರೆಗೆ ಇಲ್ಲಿದ್ದು ಅನಂತರ ನಿನ್ನ ರಾಜ್ಯಕ್ಕೆ ಹಿಂದಿರುಗು ಎಂದು ಬೋಧಿಸಿದನು. ಶ್ರೀರಾಮನ ಅಪ್ಪಣೆಯಂತೆ 7 ದಿನಗಳಾದ ಮೇಲೆ ಭರತ ಲಕ್ಷ್ಮಣರನ್ನೂ ಬೀಳ್ಕೊಂಡು ಶತ್ರುಘ್ನನು ಮಧುರೆಗೆ ಹಿಂದಿರುಗಿ ಪ್ರಯಾಣ ಮಾಡಿದನು. ಶ್ರೀರಾಮನು ಶತ್ರುಘ್ನನನ್ನು ಕಳುಹಿಸಿಕೊಟ್ಟು ಕೆಲ ಕಾಲವಾದ ಮೇಲೆ ಒಂದು ದಿನ ವೃದ್ಧ ಬ್ರಾಹ್ಮಣನೊಬ್ಬನು ಮೃತ ಬಾಲಕನನ್ನು ಎತ್ತಿಕೊಂಡು ಅರಮನೆಯ ಬಾಗಿಲಿಗೆ ಬಂದನು. ಶೋಕಾವಿಷ್ಟನಾದ ಅವನು ಅಳುತ್ತಾ, ಮಗನೇ, ಇನ್ನೂ ಯೌವನವನ್ನು ಪಡೆಯದ ನೀನು 14 ವರ್ಷಗಳಿಗೆ ಅಕಾಲ ಮೃತ್ಯುವಿಗೆ ತುತ್ತಾದೆಯಾ? ನಾನು ಸುಳ್ಳು ಹೇಳಿದವನಲ್ಲ, ಹಿಂಸೆ ಮಾಡಿದವನಲ್ಲ, ಯಾರಿಗೂ ಅಪಚಾರವೆಸಗಿದವನಲ್ಲ. ಹೀಗಿದ್ದರೂ ಯಾವ ದುಷ್ಕೃತ್ಯಕ್ಕಾಗಿ ನನ್ನ ಮಗ ಪಿತೃಕಾರ್ಯವನ್ನು ಮಾಡುವ ಮೊದಲೇ ಸತ್ತು ಹೋದ? ರಾಮನ ರಾಜ್ಯದಲ್ಲಿ ಅಕಾಲ ಮೃತ್ಯು ಬಂದು ಬಿಟ್ಟಿತು. ಇದರ ಹಿನ್ನೆಲೆಯಲ್ಲಿ ರಾಮನ ಯಾವುದೋ ದುಷ್ಕೃತ್ಯವೇ ಇದೆ. ಓ ರಾಜ, ಈ ಬಾಲಕನನ್ನು ಬದುಕಿಸು. ಇಲ್ಲದಿದ್ದರೆ ಇಲ್ಲೇ ನನ್ನ ಪತ್ನಿಯೊಂದಿಗೆ ನಾನು ಪ್ರಾಣ ಬಿಡುವೆನು ಎಂದು ದುಃಖಪಡುತ್ತಾ ರಾಮನನ್ನು ನಿಂದಿಸತೊಡಗಿದನು. ಹೀಗೆ ಆ ಬ್ರಾಹ್ಮಣನು ಗೋಳಾಡುವುದು ಶ್ರೀರಾಮನಿಗೆ ಕೇಳಿಸಿತು. ಅವನು ಮಂತ್ರಿಗಳನ್ನೂ ವಸಿಷ್ಠ ವಾಮದೇವಾದಿಗಳನ್ನೂ ಪುರಪ್ರಮುಖರನ್ನೂ ಕರೆಯಿಸಿದನು. ವಸಿಷ್ಠರೊಡನೆ ಮಾರ್ಕಂಡೇಯ, ಮೌದ್ಗಲ್ಯ, ಕಾಶ್ಯಪ, ಕಾತ್ಯಾಯನ, ಜಾಬಾಲಿ, ಗೌತಮ ಹಾಗೂ ನಾರದರೂ ಬಂದರು. ಅವರೆಲ್ಲರಿಗೂ ನಮಸ್ಕರಿಸಿದ ರಾಮನು ವೃದ್ಧ ಬ್ರಾಹ್ಮಣನ ಆಕ್ಷೇಪಣೆಯನ್ನು ಅವರಿಗೆ ವಿವರಿಸಿದನು. ಅದನ್ನು ಕೇಳಿದ ನಾರದರು, ರಘುನಂದನ, ಹಿಂದೆ ಕೃತಯುಗದಲ್ಲಿ ಬ್ರಾಹ್ಮಣರು ಮಾತ್ರವೇ ತಪಸ್ಸನ್ನು ಆಚರಿಸುತ್ತಿದ್ದರು. ಎಲ್ಲರೂ ಭೂತ ಭವಿಷ್ಯತ್ತುಗಳನ್ನು ಅರಿತ ಬ್ರಹ್ಮಜ್ಞಾನಿಗಳಾಗಿದ್ದರು. ಅಜ್ಞಾನದ ಆವರಣವಾಗಲಿ ಮೃತ್ಯುವಿನ ಭಯವಾಗಲಿ ಇರಲಿಲ್ಲ. ತ್ರೇತಾಯುಗವು ಬರುತ್ತಲೇ ಮಾನವರಲ್ಲಿ ದೇಹಾತ್ಮಭಾವ ಕಾಣಿಸಿಕೊಂಡಿತು. ಕ್ಷತ್ರಿಯರೂ ತಪಸ್ಸನ್ನಾಚರಿಸುವುದಕ್ಕೆ ಆರಂಭಿಸಿ ಬ್ರಾಹ್ಮಣರೊಂದಿಗೆ ಸಮಬಲರಾದರು. ಆಗ ಮನುಪ್ರಭೃತಿಗಳು ವೇದಸಮ್ಮತವೂ ಚಾತುರ್ವರ್ಣ್ಯ ಪ್ರಯುಕ್ತವೂ ಆದ ಆಚಾರ ಭೇದವನ್ನು ಗೊತ್ತು ಮಾಡಿದರು. ಚಾತುರ್ವರ್ಣ್ಯಗಳ ಧರ್ಮಾಚರಣೆ ಜಾರಿಗೆ ಬಂದಿತು. ಅಧರ್ಮವು ಪೃಥ್ವಿಯಲ್ಲಿ ಒಂದು ಪಾದವನ್ನು ಊರಿತು. ಜನರ ತೇಜಸ್ಸು ಮಂದವಾಯಿತು. ಕೃಷಿ ಮೊದಲಾದ ಜೀವನೋಪಾಯಗಳು ಜಾರಿಗೆ ಬಂದವು. ಇದು ರಜೋಗುಣ ಸಮನ್ವಿತವೆನಿಸಿ ಕೃತಯುಗದವರಿಗೆ ತ್ಯಾಜ್ಯವಾಗಿತ್ತು. ಹೀಗೆ ಕೃತಕ ಜೀವನ ಕಾಲಿರಿಸಲು ಅಪರಿಮಿತವಾಗಿದ್ದ ಜನರ ಆಯುಸ್ಸು ಪರಿಮಿತವಾಯಿತು. ಶ್ರೇಯಃಕಾಮಿಗಳಾದವರು ಅನೃತವನ್ನು, ಅಧರ್ಮವನ್ನು ಪ್ರಯತ್ನಪೂರ್ವಕವಾಗಿ ತ್ಯಜಿಸಿ ಸತ್ಯಧರ್ಮ ಪರಾಯಣರಾಗಬೇಕಾಯಿತು. ಮಹಾರಾಜ, ತ್ರೇತಾಯುಗದ ಕೊನೆಯಲ್ಲಿ ಅಧರ್ಮವು ತನ್ನ 2ನೆಯ ಪಾದವನ್ನು ಭೂಮಿಯಲ್ಲಿಟ್ಟಿತು. ಯುಗಕ್ಷಯವಾದ ಆ ಕಾಲಕ್ಕೆ ದ್ವಾಪರವೆಂದು ಹೆಸರಾಯಿತು. ಅನೃತವೂ ಅಧರ್ಮವೂ ಹೆಚ್ಚಿದವು. ವೈಶ್ಯರಿಗೂ ತಪಸ್ಸು ಪ್ರಾಪ್ತವಾಗಿ ಬ್ರಾಹ್ಮಣ ಕ್ಷತ್ರಿಯರೊಂದಿಗೆ ಸ್ವಧರ್ಮವಾಯಿತು. ಈ ಯುಗದಲ್ಲಿ ಶೂದ್ರನು ತಪಸ್ಸನ್ನು ಸ್ವಧರ್ಮವಾಗಿ ಪಡೆಯಲಿಲ್ಲ. ಮುಂದೆ ಕಲಿಯುಗದಲ್ಲಿ ಹುಟ್ಟುವ ಶೂದ್ರರಿಗೆ ತಪಸ್ಸು ವಿಹಿತವೆನ್ನಿಸಿಕೊಳ್ಳುತ್ತದೆ. ಆದರೆ ನಿನ್ನ ರಾಜ್ಯದ ಎಲ್ಲೆಯ ಬಳಿ ಒಬ್ಬ ಶೂದ್ರನು ತಪಸ್ಸಿನಲ್ಲಿ ನಿರತನಾಗಿದ್ದಾನೆ.
ಆ ಧರ್ಮಲೋಪದಿಂದಲೇ ಈ ಬಾಲಕನು ಸತ್ತಿರುವುದು. ಇಂತಹ ಧರ್ಮಲೋಪವನ್ನು ತಡೆಯದಿದ್ದರೆ ರಾಜನಿಗೆ ನರಕ ಪ್ರಾಪ್ತಿಯಾಗುತ್ತದೆ. ಧರ್ಮದಿಂದ ಪರಿಪಾಲಿಸುತ್ತಿರುವ ರಾಜನಿಗೆ ದೇಶದಲ್ಲಿ ನಡೆಯುವ ವೇದಾಧ್ಯಯನ, ತಪಸ್ಸು, ಪುಣ್ಯಕಾರ್ಯ ಇವುಗಳ 6ನೇ 1 ಅಂಶವೂ ಸೇರುತ್ತದೆ. ಹೀಗೆ 6ನೇ 1 ಭಾಗವನ್ನು ಪಡೆದುಕೊಳ್ಳುವ ರಾಜನು ಪ್ರಜೆಗಳನ್ನು ರಕ್ಷಿಸುವುದಿಲ್ಲ ಎಂದರೇನು? ಆದ್ದರಿಂದ ರಾಮ, ನಿನ್ನ ರಾಷ್ಟ್ರದಲ್ಲಿ ಹುಡುಕಿ ನೋಡು. ದುಷ್ಕೃತ್ಯಗಳು ಎಲ್ಲಿ ನಡೆದರೂ ಅದನ್ನು ತಡೆಯಲು ಪ್ರಯತ್ನಿಸು. ಹಾಗೆ ಮಾಡಿದರೆ ಧರ್ಮವು ವೃದ್ಧಿಸುವುದು, ಜನರ ಆಯುಸ್ಸೂ ಹೆಚ್ಚುವುದು, ಈ ಬಾಲಕನೂ ಬದುಕಿಕೊಳ್ಳುವನು ಎಂದರು. ನಾರದರ ನುಡಿ ರಾಘವನಿಗೆ ಅಮೃತ ತುಲ್ಯವೆನಿಸಿತು. ಅವನು ಲಕ್ಷ್ಮಣನಿಗೆ, ಸೌಮ್ಯ, ಹೋಗು, ಆ ಬ್ರಾಹ್ಮಣನಿಗೆ ಸಮಾಧಾನ ಹೇಳು. ಬಾಲಕನ ದೇಹವನ್ನು ಎಣ್ಣೆಯಲ್ಲಿ ಮುಳುಗಿಸಿ ಸಂರಕ್ಷಿಸಲು ಏರ್ಪಾಟು ಮಾಡು ಎಂದು ಆಜ್ಞೆ ಮಾಡಿ ಪುಷ್ಪಕ ವಿಮಾನವನ್ನು ಸ್ಮರಿಸಿಕೊಂಡನು. ಅದು ಬರಲು ರಾಮನು ಭರತ ಲಕ್ಷ್ಮಣರನ್ನು ರಾಜಧಾನಿಯ ರಕ್ಷಣೆಗಾಗಿ ನಿಯೋಜಿಸಿ ಧನುರ್ಧಾರಿಯಾಗಿ ಖಡ್ಗವನ್ನು ಹಿಡಿದು ಅದನ್ನೇರಿ ಶೂದ್ರ ತಪಸ್ವಿಯನ್ನು ಹುಡುಕಲು ಹೊರಟನು. ಪಶ್ಚಿಮ, ಉತ್ತರ, ಪೂರ್ವ ದಿಕ್ಕುಗಳಲ್ಲಿ ದುಷ್ಕೃತ್ಯಗಳಾವುವೂ ನಡೆಯುತ್ತಿರುವುದು ಕಾಣಿಸಲಿಲ್ಲ. ದಕ್ಷಿಣ ದಿಕ್ಕಿಗೆ ತೆರಳಲು ಶೈವಲವೆಂಬ ಪರ್ವತದ ತಪ್ಪಲಿನಲ್ಲಿ ಸರಸ್ಸೊಂದರ ತೀರದಲ್ಲಿ ತಲೆಕೆಳಗಾಗಿ ನೇತಾಡುತ್ತಾ ತಪಸ್ಸಿನಲ್ಲಿ ನಿರತನಾದವನೊಬ್ಬನನ್ನು ಕಂಡನು. ಅವನ ಸಮೀಪಕ್ಕೆ ಹೋದ ರಾಮನು, ಎಲೈ ತಪೋಧನನೇ, ದೃಢನಿಷ್ಠೆಯಿಂದಿರುವ ನೀನು ಯಾವ ಜಾತಿಯಲ್ಲಿ ಜನಿಸಿರುವೆ? ಕುತೂಹಲದಿಂದ ಕೇಳುತ್ತಿರುವ ನಾನು ದಶರಥ ಪುತ್ರನಾದ ರಾಮನೆಂಬುವನು. ನಿನ್ನ ಬಯಕೆಯೇನು? ಯಾವುದಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿರುವೆ ಎಂದು ಪ್ರಶ್ನಿಸಿದನು.